ಇಲ್ಲಿ ಸರ್ ಇವಾಗ ಮಾರ್ಕ್ ಸಿನಿಮಾ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್. ನಾನು ಮಾರ್ಕ್ ಸಿನಿಮಾ ನೋಡಿದೆ. ಮಾರ್ಕ್ ಸಿನಿಮಾದಲ್ಲಿ ಆಲ್ಮೋಸ್ಟ್ ನನಗೆ ತಮಿಳ್ ಆಕ್ಟರ್ಸೇ ಕಾಣಿಸಿದ್ರು. ಅದು ಯೂಸ್ಫುಲ್ ಆಯ್ತಾ ಅಂತ. ಸರ್ ಸುದೀಪ್ ಸರ್ ಕೇಶವಮೂರ್ತಿ ಕನ್ನಡಪ್ರಭ. ಒಂದ್ ಸೆಕೆಂಡ್ ಮುಗಿಸ್ತೀನಿ. ಸುದೀಪ್ ಸರ್ ಮತ್ತೆ ವಿಜಯ್ ಮುಗಿಸ್ಬೇಡ್ರಿ, ಕೇಳ್ರಿ. ಸುದೀಪ್ ಸರ್ ಮತ್ತೆ ವಿಜಯ್ ಕಾರ್ತಿಕೇಯನ್ ಇಬ್ಬರಿಗೂ ನಾನು ಮ್ಯಾಕ್ಸ್ ಸಿನಿಮಾ ನೋಡಿದಾಗಲೇ ಹೇಳಿದೆ, ನೀವು ಫಸ್ಟ್ ಸಿನಿಮಾದಿಂದ ಕೂಡ ಸುದೀಪ್ ಸರ್ನ ಸ್ಟಡಿ ಮಾಡಿದ್ದೀರಾ. ಯಾಕಂದ್ರೆ ಅವ್ರ ಆ್ಯಟಿಟ್ಯೂಡು ಮ್ಯಾನರಿಸಮ್ ಎಲ್ಲ ಸಖತ್ತಾಗಿ ಕ್ಯಾರಿ ಮಾಡಿದ್ರಿ ಅಂತ. ಇಲ್ಲಿ ಇನ್ನೂ ಸುದೀಪ್ ಸರ್ ರಿಯಲ್ ಆ್ಯಟಿಟ್ಯೂಡ್ಗಳನ್ನ ಕೂಡ ಕ್ಯಾರಿ ಮಾಡಿದ್ದೀರಾ ಅಂತ ಅನ್ಸುತ್ತೆ. ಆ ಗ್ರಾಸ್ ಬಗ್ಗೆ ಹೇಳೋದಾದ್ರೆ, ಜೊತೆಗೆ ನಾನು ಏನಂದ್ರೆ ಸುದೀಪ್ ಸರ್ ಪುಷ್ ಮಾಡ್ತಿರ್ಬೇಕಿದ್ರೆ ಎಲ್ಲ ನೋಡ್ತಿರೋವಾಗ ಸುದೀಪ್ ಸರ್ ಅವ್ರ ಚಿನ್ನ ಅದನ್ನ ಚೆನ್ನಾಗಿ ಕ್ಯಾರಿ ಮಾಡಿದ್ದೀರಾ ಅಂತ. ವಾಪಸ್ ಕೇಳಿ. ಹಂಗೆ ಬಿಗ್ ಬಾಸ್ ನಲ್ಲಿ ಮತ್ತೆ ಅವ್ರು ರಿಯಲ್ ಆಗಿ ಇಂಟರ್ವ್ಯೂಸ್ ಅಲ್ಲೆಲ್ಲ ಕುತ್ಕೊಂಡಾಗ ಈ ತರ ಎಲ್ಲ ಇದನ್ನ ಮಾಡ್ತಿರ್ತಾರಲ್ಲ, ಅದನ್ನು ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡಿಬಿಟ್ಟು ಅದನ್ನು ಅಲ್ಲಿ ಇಟ್ಟಿದ್ದೀರಾ ನೀವು. ಅದು ತುಂಬಾ ನ್ಯಾಚುರಲಿಸ್ಟಿಕ್ ಆಗಿದೆ. ಸೊ ನೀವು ಅದನ್ನ ಮಾಡಬೇಕು ಅಂತ ಸುದೀಪ್ ಸರ್ ಹೇಳಿದ, ಅದರ್ವೈಸ್ ಅದು ಹಾಗೆ ಕ್ಯಾರಿ ಆಯ್ತಾ ಅಂತ. ಈಗ ಉತ್ತರ ಕೊಡ್ಲಾ? ಕೊಡಿ. ಅವ್ರ ಐಡಿಯಾನ ನನ್ನ ಐಡಿಯಾನ ಅಂತ ಅವ್ರಿಗೆ ಒಂದ್ಸತಿ ಮಾಡಕ್ ಹೇಳಿ. ಒಂದು ಫಾರ್ ಸಮ್ ರೀಸನ್ ಐ ಡೋಂಟ್ ನೋ, ನನ್ನೊಟ್ಟಿಗೆ ಕೆಲಸ ಮಾಡೋ ಪ್ರತಿಯೊಬ್ಬರು ಡೈರೆಕ್ಟರ್ಸು ತುಂಬ ನಂಬ್ತಾರೆ, ನಂಬಿಟ್ಟು ನನ್ನ ಮೇಲೆ ಬಿಡ್ತಾರೆ. ಇಟ್ಸ್ ನಾಟ್ ದಟ್ ಅವ್ರಿಗೆ ಪೊಟೆನ್ಷಿಯಲ್ ಇಲ್ಲ, ಅವ್ರಿಗಿಲ್ಲ ಅಂತಲ್ಲ. ಒಂದು ಕ್ಯಾರೆಕ್ಟರ್ ಹೇಳ್ಬೇಕಾದ್ರೆ ಇವಾಗ ನನ್ನ ತಲೆಯಲ್ಲಿ ಏನೋ ಬರ್ತಾ ಇರುತ್ತೆ, ಮಾಡ್ತಾ ಮಾಡ್ತಾ ಕೆಲವು ನ್ಯೂವಾನ್ಸಸ್ ಹಾಕಬೇಕು ಅನಿಸುತ್ತೆ ನನಗೆ, ಅದು ಬರ್ತಾ ಇರುತ್ತೆ. ಆ್ಯಂಡ್ ಇನ್ನೊಂದು ಏನಾಗುತ್ತೆ, ನಾನು ದಿನನಿತ್ಯ ಲೈಫಲ್ಲಿ ಅದನ್ನು ಮಾಡ್ತಾನೆ ಇರ್ತೀನಿ. ಸೊ ದಟ್ ಸೆಟ್ಟಲ್ಲಿ ಅದು ಹೋಗ್ಬಿಡ್ಬಾರ್ದು. ಏನಾಗುತ್ತೆ, ಸೆಟ್ಟಲ್ಲಿ ಮಾತ್ರ ಬರಬೇಕು ಅಂದರೆ ಸಮ್ಟೈಮ್ಸ್ ವಿ ಮೇ ಫರ್ಗೆಟ್ ಏನಂದ್ರೆ ವಿ ಆರ್ ವರ್ಕಿಂಗ್ ಅರೌಂಡ್ 4 months. ಆ 4 months ಅಲ್ಲಿ ಯಾವುದೋ ಒಂದು ಸೀನಲ್ಲಿ ಬರ್ದಲ್ಲೇ ಹೋಗ್ಬೋದು. ಸೊ ಬಿಗ್ ಬಾಸ್ ಅಲ್ಲೂ ಸಮ್ಟೈಮ್ಸ್ ನೀವು ನೋಡಿದ್ದೀರಾ, ಏನಕ್ಕೆ ಅದು ಅಭ್ಯಾಸ ಆಗೋಗಿತ್ತು. ಇತ್ತೀಚೆಗೆ ಕಮ್ಮಿ ಮಾಡ್ಕೋತಾ ಇದ್ದೀನಿ ನಾನು. ಇಂಟರ್ವ್ಯೂಗಳಲ್ಲೂ ನೋಡಿದೀವಿ ಸರ್, ಅದು ಬರುತ್ತೆ. ಫುಲ್ ಕಾನ್ಸಂಟ್ರೇಷನ್ ನೋಡಿನೇ ಕೇಳ್ತಾ ಇರೋದು. 100% ಯು ಆರ್ ರೈಟ್. ಸ್ಟಡಿ. ಎಸ್ ಯು ಆರ್ ರೈಟ್. ಬಿಕಾಸ್ ಇಫ್ ಐ ಡೋಂಟ್, ಇವಾಗ ಫಾರ್ ಎಕ್ಸಾಂಪಲ್ ನೀವು ಒಂದು ಮ್ಯಾಕ್ಸ್ ತಗೊಳ್ಳಿ, ವಿಕ್ರಾಂತ್ ರೋಣ ಕೊಡ್ತೀನಿ ಎಕ್ಸಾಂಪಲ್. ವಿಕ್ರಾಂತ್ ರೋಣ ತೊಗೊಳಕ್ಕೆ ಹೋದಾಗ ನೀವು ಬಾಡಿ ಲ್ಯಾಂಗ್ವೇಜ್ ನೀವು ನೋಟಿಸ್ ಮಾಡೋಕ್ಕೆ ಹೋದರೆ ಇಟ್ಸ್ ವೆರಿ ಸ್ಲೋ. ತುಂಬಾ ಒಂದು ಅವ್ರು ಯಾರಾದರೂ ಮಾತಾಡ್ತಾ ಇದ್ರೆ ನಿಮ್ಮದು 4 ಪದ ಅಥವಾ ಒಂದು ಲೈನ್ ಆದ್ಮೇಲೆ ಹಿಂಗೆ ತಿರುಗಿ ನೋಡೋದು, ಹಿಂಗೆ ನೋಡ್ಬಿಟ್ಟು ವಾಪಸ್ ಬರ್ತಾರೆ. ದಟ್ಸ್ ಆಲ್. ಸೊ ದಟ್ ವಾಸ್ ಈವನ್ ಸಮಥಿಂಗ್ ನಾನು ಅಡ್ಯಾಪ್ಟ್ ಮಾಡಿಕೊಂಡು ಬೇಕು ಅಂತ. ಸೊ ಬಟ್ ಸಮ್ವೇರ್ ನಾವು ರಿಹರ್ಸಲ್ ಶಾರ್ಟಲ್ಲಿ ಮಾತ್ರ ಅಲ್ಲ, ದಿನನಿತ್ಯನೂ ಮಾಡ್ತಾ ಇರ್ತೀನಿ. ಇದು ಬಿಡಿ, ನೀವು ತುಟ್ಟಿ ಹೇಳ್ತೀರಿ, ವಿಕ್ರಾಂತ್ ರೋಣದಲ್ಲಿ ಒಂದು ಅಭ್ಯಾಸ ನೋಡಿರ್ತಾರೆ. ನಾನು ಅವಾಗ ಹೋಗಿ ಶಾರ್ಟಲ್ಲಿ ಅನ್ನೋದು ಹಿಂಗೆ ಹೊಟ್ಟೆ ತಿಕ್ಕೊಳೋದೆಲ್ಲ ಆಯಿತು. ಸೆಟ್ಟಲ್ಲಿ ಎಲ್ಲರೂ ತಿಕ್ಕೊಳ್ತಾ ಇದ್ರು, ಒಂದು ಸಮುದ್ರನೇ ತಿಕ್ಕೊಳ್ತಾ ಇದ್ರು ಹೊಟ್ಟೆ ನಿಂತ್ಕೊಂಡ್ಬಿಟ್ಟು. ಮೇಡಮ್ ಮುಂದೆ ಮಾಡಿಲ್ಲ ನೀವು ಅದನ್ನ, ಅದಕ್ಕೆ ಗೊತ್ತಿಲ್ಲ. ಇಲ್ಲ, ನಿಮ್ಮ ಕಣ್ಣು ನನ್ನ ಕಣ್ಣೇ ನೋಡ್ತಾ ಇದ್ದೀನಿ ಆಸೆ, ಮತ್ತು ಬೇರೆ ಕಡೆ ಹೋಗೋದು ಬೇಡ ಅಂದ್ಬಿಟ್ಟು ನಾನೇನು ಮಾಡಕ್ ಹೋಗಿಲ್ಲ ಮೇಡಮ್. ಇನ್ನೊಂದು ಕುತ್ಕೊಂಡಾಗಲ್ಲ ಮಾಡಿದ್ರೆ ಚೆನ್ನಾಗಿ ಕಾಣಲ್ಲ, ನಿಂತ್ಕೊಂಡಾಗೆ ಮಾಡಿರ್ಬೇಕು. ಯಾಕಂದ್ರೆ ನಾವು ಕುತ್ಕೊಂಡಾಗ ನಿಮ್ಮ ಹತ್ರ ಮಾಡೋದು, ಸರ್ ಏನು ಸರ್ ಇದು ಅಂತ ನೀವು ಹೇಳ್ಬಿಟ್ರೆ ಮತ್ತೆ ಎಲ್ಲ ಉಲ್ಟಾ ಹೋಗುತ್ತೆ. ಇಟ್ಸ್ ನಾಟ್ ಲೈಕ್ ದಟ್. ಸೊ ದಿಸ್ ಇಸ್ ಸಮಥಿಂಗ್ ಆಸ್ ಅ ನ್ಯೂವಾನ್ಸ್, ಆಸ್ ಅ ಕ್ಯಾರೆಕ್ಟರ್ ಆರ್ಕ್. ಅದನ್ನು ಬಿಲ್ಡ್ ಮಾಡೋದಾಗಲಿ, ಹೇರ್ ಸ್ಟೈಲ್ ಆಗಲಿ. ಹೇರ್ ಸ್ಟೈಲ್ ಅವರು ಏನು ಹೇಳಿರಲಿಲ್ಲ, ನಾನು ಅವ್ರಿಗೆ ಹೇಳಿದ್ದೆ, ಸರ್ ಈ ಥರ ಅಂದ್ಕೊಂಡಿದ್ದೀನಿ ಪರವಾಗಿಲ್ವಾ ಅಂತ. ಸೊ ಈ ಸೆಟ್ ಸರ್ ಟ್ರೈ பண்ணுவார் ಟೀಮ್ ಪಾಕ್ಲಾಮೆ ಸರ್, ಟ್ರೈಗೆ ಇಲ್ಲ, ಮಾಡಿದ್ಮೇಲೆ ಮುಗೀತದೆ ಅಷ್ಟೇ. ಬಟ್ ನೀವು ಅಂದರೆ ನಾನು ಮಾಡ್ತೀನಿ, ನನಗೇನೋ ಅಂದ್ಕೊಂಡಿದ್ದೀನಿ ಸರ್ ಅಂತ. ಈ ಸರ್ ನೋಡೋ ಸರ್, ಈ ಕ್ಯಾರಿ ಒಂದು ವಿ ಡಿಡ್ ಇಟ್. ಆ್ಯಂಡ್ ದ ಡೇ ನಾನು ಮಾಡ್ಕೊಂಡು ಬಂದಾಗ ಹೀ ಲವ್ಡ್ ಇಟ್. ಬಟ್ ಒಂದಂತೂ ಸತ್ಯ, ಸೊ ದ ಡಿಫ್ರೆನ್ಸ್ ಬಿಟ್ವೀನ್ ಅ ಟೆಕ್ನಿಕಲ್ ಟೀಮ್ ಆ್ಯಂಡ್ ಔಟ್ಸೈಡರ್ಸ್ ಏನಂದರೆ, ಟೆಕ್ನಿಕಲ್ ಟೀಮಿಗೆ ನಾವು ಸುಮ್ಮನೆ ನಿಂತರೂ ಗೊತ್ತಾಗುತ್ತೆ ಯಾವ ಥರ ಪ್ರೆಸೆಂಟ್ ಮಾಡ್ಬೋದು ಇವ್ರನ್ನ ಅಂತ. ಹೊರಗಡೆ ಅವರಿಗೆ ಗೊತ್ತಾಗಲ್ಲ, ಏನೋ ಒಂದು ಥರ ಕಾಣ್ತಾ ಇದ್ದಾರೆ ಅಂತ. ಆ ಲೈಟಿಂಗು, ಆ ಗಾಳಿ, ಅದು ಧೂಳು ಎಲ್ಲ ಬಂದಾಗಲೇ ಗೊತ್ತಾಗೋದು. ಐ ಥಿಂಕ್ ದಟ್ ದೇ ಹ್ಯಾವ್ ಸೀನ್ ಮಚ್ ಅರ್ಲಿಯರ್. ದಟ್ ಇಸ್ ವಾಟ್ ಇಸ್ ಮಾರ್ಕ್. ಸರ್ ನಿಮ್ಮ ಜೊತೆ ಈ ಸಿನಿಮಾದಲ್ಲಿ ಸರ್ ನಿಮ್ಮ ಜೊತೆ ಕೇಶವಮೂರ್ತಿಗೆ ಹೋಗ್ಬಿಟ್ಟು ಬರ್ತೀನಿ ಒಂದೇ ನಿಮಿಷ. ಸರ್ ನನ್ನ ಪ್ರಶ್ನೆ ಇಬ್ಬರಿಗೆ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.